ಗಜವದನ ಬೇಡುವೆ ಗೌರಿ ತನಯ ಗಜವದನ ಬೇಡುವೆ ಗೌರಿ ತನಯ ತ್ರಿಜಗವಂದಿತನೇ ಸುಜನರ ಪೊರೆ ತ್ರಿಜಗವಂದಿತನೇ ಸುಜನರ ಪೊರೆ ಗಜವದನ ಬೇಡುವೆ ಪಾಶಾಂಕುಶಧರ ಪರಮ ಪವಿತ್ರ ಪಾಶಾಂಕುಶಧರ ಪರಮ ಪವಿತ್ರ ಮೂಷಿಕ ವಾಹನ ಮುನಿಜನ ಪ್ರೇಮ ಮೂಷಿಕ ವಾಹನ ಮುನಿಜನ ಪ್ರೇಮ ಗಜವದನ ಬೇಡುವೆ ಗೌರಿ ತನಯ ತ್ರಿಜಗವಂದಿತನೇ ಸುಜನರ ಪೊರೆ ಗಜವದನ ಬೇಡುವೆ ಸರಸಿ ಜನಾಭ ಶ್ರೀ ಪುರಂದರ ವಿಠಲನ ಸರಸಿ ಜನಾಭ ಶ್ರೀ ಪುರಂದರ ವಿಠಲನ ನಿರುತನೆ ನೆಯುವಂತೆ ನೀ ದಯ ಮಾಡು ನಿರುತನೆ ನೆಯುವಂತೆ ನೀ ದಯ ಮಾಡು ಗಜವದನ ಬೇಡುವೆ ಗೌರಿ ತನಯ ತ್ರಿಜಗವಂದಿತನೇ ಸುಜನರ ಪೊರೆ ಗಜವದನ ಬೇಡುವೆ. ಇವತ್ತು ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ ಪ್ಲೀಸ್. ಇವತ್ತು ತುಂಬ ಸಂತೋಷದ ದಿನ. ಇಷ್ಟು ಸುಮಾರು 2 ತಿಂಗಳಿಂದ ಪ್ರಯತ್ನ ಪಡ್ತಿದ್ವಿ ಇದನ್ನು ಈಗಾಗಲೇ ಮಾಡಬೇಕು ಅಂತಂದೇಳಿ. ಇವತ್ತು ಸೆಟ್ಟಿಂಗ್ ಸ್ವಲ್ಪ ಮೊದಲನೇ ದಿನ ಆದ್ರಿಂದ ಕಷ್ಟ ಆಗ್ತಾ ಇದೆ. ನಾಳೆಗೆ ಸರಿ ಮಾಡ್ತೀವಿ. 1-2 ದಿನದಲ್ಲಿ ಅದು ಟೆಕ್ನಿಕಲ್ ಸ್ವಲ್ಪ ನಮಗೂ ಗೊತ್ತಾಗಬೇಕು. ಅದರಿಂದ ಹಾಗೆ ಆಗ್ತಾ ಇದೆ. ಅವ್ರು ಬೇರೆ ಕಡೆ ಇದ್ದಾರೆ, ನಾವು ಬೇರೆ ಕಡೆ ಇದ್ವಿ. ಅಲ್ಲಿಂದ ನಾವು ಲೈವ್ ರಿಲೇ ಕೊಡಬೇಕಾಗಿದೆ. ಅದರಿಂದ ಅದು ಆಗ್ತಾ ಇದೆ. ಸೊ ಇದು ಹರಿಕಥಾಮೃತ ಸಾರ ನಮ್ಮ ಹರಿದಾಸ ಸಂಘದಿಂದ ಮಾಡ್ತಿರೋದು ತುಂಬ ಸಂತಸದ ದಿನ. ಇದರಿಂದ ಅವರು ಹರಿಕಥಾಮೃತ ಜಗನ್ನಾಥ ದಾಸರು ತುಂಬ ರಾಯಚೂರಲ್ಲಿ ಮಾನ್ವಿಯಲ್ಲಿ ಇರ್ತಕ್ಕಂಥದ್ದು ಅವ್ರದ್ದು ಮಧ್ಯೆ ಇದೆ. ಜಗನ್ನಾಥ ದಾಸರದು ಅವರು ಬರ್ತಿರ್ತಕ್ಕಂಥ ಇದು ಹರಿಕಥಾಮೃತ ಸಾರನ ನಮ್ಮ ಶ್ರೀಮತಿ ವಾಸು ಅವರು ಅದನ್ನು ಅವರು ಅದನ್ನು ಅರ್ಥ ಮೊದಲು ಶ್ಲೋಕ ಹೇಳಿ, ಶ್ಲೋಕದಲ್ಲಿ ಪದ ಹೇಳಿ ಅದನ್ನು ಆಮೇಲೆ ಅರ್ಥ ಹೇಳ್ತಾರೆ. ಅದನ್ನು ಯಾರು ಓಪನ್ ಮಾಡ್ಕೋಬೇಡಿ, ಅವ್ರು ಹೇಳ್ಬೇಕಾದ್ರೆ. ಯಾಕಂದರೆ ಬೇರೆಯವ್ರು ಕೇಳಿಸ್ಕೊಳ್ಳೋಕ್ಕೆ ತೊಂದರೆ ಆಗುತ್ತೆ. ಮ್ಯೂಟಲ್ಲೇ ಇರಬೇಕು. ಅವ್ರ ಅರ್ಥ ಹೇಳೋದನ್ನ ಕೇಳಿಸ್ಕೊಳ್ಳಿ ಎಲ್ಲರೂ. ಅಲ್ಲ ಪದ ಹೇಳಿ ಶ್ಲೋಕ ಹೇಳಿ ಅರ್ಥ ಹೇಳ್ತಾರೆ. ಅರ್ಥ ಹೇಳೋದ ಮೇಲೆ ಅದನ್ನು ಅರ್ಧ ಗಂಟೆ 3/4 ಗಂಟೆ ಇರುತ್ತೆ. ದಿನಕ್ಕೆ 2 ಅಥವಾ 3 ಶ್ಲೋಕ ಇರುತ್ತೆ. ಇವತ್ತು ಹರಿಕಥಾಮೃತ ಸಾರ ಅಂದರೆ ಏನು, ಜಗನ್ನಾಥ ದಾಸರು ಯಾರು, ಅವರ ಕೃತಿ ಎಂಥದ್ದು, ಅದರಿಂದ ಏನು ಪ್ರಯೋಜನ, ಅದರೊಳಗೆ ಏನೇನು ಅಡಗಿದೆ, ದೇವರನ್ನ ಯಾವುದ್ಯಾವುದು ಥರದಲ್ಲಿ ವರ್ಣನೆ ಮಾಡಿದ್ದಾರೆ, ಎಷ್ಟು ಥರ ದೇವರುಗಳಿದ್ದಾರೆ, ಯಾವುದ್ಯಾವುದು ರೂಪದಲ್ಲಿದ್ದಾರೆ, ಯಾವ ವಸ್ತುಗಳು ಯಾವುದಾವುದು ದೇವರುಗಳಿದ್ದಾರೆ, ಅದನ್ನು ಪೂರ್ತಿ ವಿವರವಾಗಿ ಬರುತ್ತದೆ ಎಲ್ಲ. ಸೊ ಅದನ್ನು ಮುಂದೆ ಹರಿಕಥಾಮೃತ ಸಾರದಲ್ಲಿ ಇದೇ ಅಡಗಿರೋದು. ಅದರಲ್ಲಿ ಏನು ಅಡಗಿದೆ ಅಂತ ಅವರೇ ವಿಸ್ತಾರವಾಗಿ ಹೇಳ್ತಾರೆ. ಅಲ್ಲಿ ಪುಸ್ತಕ ಇಟ್ಟಿದ್ದಾರೆ, ಆಮೇಲೆ ತೋರಿಸ್ತಾರೆ ಕ್ಯಾಮ್ರಾದಲ್ಲಿ. ಪೂಜೆ ಮಾಡ್ತಾರೆ, ಅದನ್ನು ಪೂಜೆ ನಮಸ್ಕಾರ ಮಾಡ್ತಾರೆ, ಮಂಗಳಾರತಿ ಅದನ್ನು ಮಾಡ್ತಾರೆ. ಅದಾದಮೇಲೆ ಅದರ ಬಗ್ಗೆ ಸ್ವಲ್ಪ ವಿವರಣೆ ಕೊಟ್ಟು ಇವತ್ತು 1 ಶ್ಲೋಕ ಹೇಳಿ ಇವತ್ತು ಪ್ರಾರಂಭ ಮಾಡ್ತಾರೆ. ನಿನ್ನೆ ಗುರುಗಳು ಅಪ್ಪಣೆ ಕೊಟ್ಟಿದ್ದಾರೆ. ನಿನ್ನೆ ಗುರುಗಳು ಕೂಡ ನಿನ್ನೆ ಅದರ ಬಗ್ಗೆ ಸುಮಾರಾಗಿ ಹೇಳಿ ನಮಗೂ ಪರ್ಮಿಷನ್ ಕೊಟ್ಟಿದ್ದಾರೆ. ನಾವು ಅದರಿಂದ ಮುಂದುವರಿತಿದ್ವಿ. ಅವರ ಆಶೀರ್ವಾದದಿಂದ ಮುಂದುವರಿತಿದ್ವಿ. ಅವರು ಅವ್ರಿಗೆ ಫೋನ್ ಮಾಡಿ ಆಶೀರ್ವಾದ ತಗೊಂಡು ಎಲ್ಲ ಮಾಡಿದ್ದಾರೆ ನೋಡಿ ಅಲ್ಲಿ. ಅದೇ ಸೊ ಇದರಿಂದ ನಿಮ್ಮದು ಸಹಕಾರ ನಾವು ಎಕ್ಸ್ಪೆಕ್ಟ್ ಮಾಡದೇ ಇರೋಷ್ಟು ಜನ ಸೇರ್ಕೊಂತಿದ್ದೀರಿ. ತುಂಬ ಸಂತೋಷ ಆಗ್ತಾ ಇದೆ ಅದರಿಂದ. ಸೊ ಅದಕ್ಕೆ ಪುಸ್ತಕಕ್ಕೂ ನಮ್ಮ ಒಂದೇ ಥರದ ಪುಸ್ತಕ ಎಲ್ಲರ ಹತ್ರ ಇರಬೇಕು ಅಂತಂದೇಳಿ ಪುಸ್ತಕಕ್ಕೂ ಅರೇಂಜ್ ಮಾಡಿ ಪುಸ್ತಕನೂ ತರಿಸ್ಕೊಡ್ತಾ ಇದ್ದೀವಿ. ಅದರಿಂದ ಸೊ ಅವ್ರ ಪೇಜ್ ನಂಬರ್ ಹೇಳಿದಾಗ ಆ ಪೇಜ್ ನಂಬರ್ ಕರೆಕ್ಟಾಗಿರಬೇಕು. ಇದು 1 ತಿಂಗಳು 2 ತಿಂಗಳು ಆದಮೇಲೆ ನಿಮಗೆ ಅರ್ಥ ಸಮೇತ ಪುಸ್ತಕ ಬೇಕಂದರೆ ಅದಕ್ಕೂ ಅರೇಂಜ್ಮೆಂಟ್ ಮಾಡ್ತೀವಿ ಮುಂದೆ. ಸದ್ಯಕ್ಕಿಲ್ಲ, ಇನ್ನೂ 1-1.5 ತಿಂಗಳು ಸ್ವಲ್ಪ ನೋಡಿ, ನಿಮಗೂ ಅಭ್ಯಾಸ ಆಗುತ್ತೆ. ಇದರಿಂದ ಮುಂದುವರಿಬೋದ ಹೆಂಗೆ ಏನು ಅಂತ ಪುಸ್ತಕ ತರಿಸ್ಕೊಂಡು ನೋಡಿದ್ದಾದಮೇಲೆ ಅದು ಮುಂದುವರಿಯೋಣ. ಸೊ ಇವಾಗ 1 ನಿಮಿಷ ಒಂದೇ ಒಂದು ತೆಗೆದುಕೊಳ್ತೇನೆ ನಾನು. ಜಗನ್ನಾಥ ದಾಸರು ಒಂದೇ ಸೆಕೆಂಡು. ಸಾವಿತ್ರಮ್ಮ ಪೂಜೆ ಮಾಡುವ, ದೇವ್ರನ್ನ ತೋರಿಸ್ಬಿಟ್ಟು ಪೂಜೆ ಮಾಡಿ.
ಇನ್ನು ಸ್ವಲ್ಪ ಫೋಟೋ ಮಾಡ್ತಾರೆ ಕ್ಯಾಮ್ರಾ ವ್ಯವಸ್ಥೆ ಕಾಣಿಸ್ತದೆ. ಅದರಲ್ಲಿ ಕಾಣಿಸ್ತಾ ಇದೆ, ಇದರಲ್ಲಿ ವಿಡಿಯೋ ಹೋಯ್ತು. ಹಾಂ, ಇನ್ನು ಸ್ವಲ್ಪ ಕೆಳ ಬರಬೇಕು. ಸಾಕು, ಸರಿ, ತೋರಿಸಿ ಈಗ. ಓಕೆ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಸಾವಿತ್ರಮ್ಮ ಅವ್ರು ಮಾತಾಡ್ತಾರೆ, ಕೇಳಿಸ್ಕೊಳ್ಳಿ. ಬೇರೆ ಎಲ್ಲ ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಶ್ರೀನಿವಾಸ. ನಮಸ್ಕಾರ ಸಾವಿತ್ರಮ್ಮ, ಮುಂದುವರಿಯುವ. ಹಾಂ, ಕೇಳಿಸ್ತದೆ. ಹೌದು, ಅವ್ರಿಗೆಲ್ಲ ಕಾಣಿಸ್ತಾ ಇದೆ ಕೇಳಿ. ಹರಿದಾಸ ಸಂಘದ ಎಲ್ಲ ಸದಸ್ಯರಿಗೂ ಆತ್ಮೀಯ ಸ್ವಾಗತ. ನೀವೆಲ್ಲ ಈಗ ಹರಿಕಥಾಮೃತ ಸಾರಗಳನ್ನ ಕಲಿಬೇಕು ಅಂತ ತುಂಬಾ ಉತ್ಸುಕರಾಗಿದ್ದೀರಾ. ಮೊದಲು ಈ ಹರಿಕಥಾಮೃತ ಸಾರ ಅಂದ್ರೆ ಏನು, ಇದನ್ನ ಬರೆದಿರ್ತಕ್ಕಂಥದ್ದು ಯಾರು, ಯಾರಿಂದ ಹರಿಕಥಾಮೃತ ಸಾರ ಇರತಕ್ಕಂಥದ್ದು ರಚನೆ ಆಗಿದೆ. ಅದರ ಬಗ್ಗೆ ಒಂದು ಎರಡು ವಿಷಯಗಳನ್ನ ತಿಳಿದು ಮುಂದುವರಿಸೋಣ. ಮೊದಲು ಈ ಹರಿಕಥಾಮೃತ ಸಾರ ಇರತಕ್ಕಂಥದ್ದು ಹರಿದಾಸ ವಿಚಾರದ ಮೇಲುಗಡೆ ಅಂತ ಹೇಳ್ಬೋದು. ಅಷ್ಟು ವಿಷಯಗಳನ್ನ ಒಳಗೊಂಡಿರ್ತಕ್ಕಂಥ ಕೃತಿ ಇದು. ಇದನ್ನ ರಚನೆ ಮಾಡಿರ್ತಕ್ಕಂಥದ್ದು ಜಗನ್ನಾಥದಾಸರು. ಇವಾಗ ನಿಮಗೆ ಜಗನ್ನಾಥದಾಸರ ಪರಿಚಯ ನಿಮ್ಗೆ ನಾಗರಾಜರು ಸಾಕಷ್ಟು ಸಲ ಹೇಳಿರ್ತಾರೆ. ದಾಸರುಗಳು ವಿಚಾರಗಳು ಬಂದಾಗ ಅದರ ವಿಚಾರವಾಗಿ ನಿಮಗೆ ಹೇಳಿರ್ತಾರೆ. ಆದ್ರೂ ಒಂದೆರಡು ಅವರನ್ನ ಸ್ಮರಣೆ ಮಾಡಿಕೊಂಡು ಮುಂದುವರಿಯೋಣ. ಈಗ ಅವರು ಜಗನ್ನಾಥದಾಸರು ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ದಾಗವಳ್ಳಿ ಎಂಬ ಗ್ರಾಮದಲ್ಲಿ ಅವರ ಜನ್ಮಸ್ಥಳ. ದಾಗವಳ್ಳಿ ಜಾಗದ ಸ್ಥಳದಲ್ಲಿ ಅವರು ಹುಟ್ಟಿದ್ರು. ಅವರ ತಂದೆ ನರಸಿಂಹದಾಸರು ಅಂತ, ಅವರ ತಾಯಿ ಲಕ್ಷ್ಮಮ್ಮ ಅಂತ, ಅವರು ಹರಿದಾಸರು. ಆಮೇಲೆ ಅವರು ತಂದೆಯಾಗಿ ಇವರು ಶ್ರೀನಿವಾಸನ ಒಂದು ಸೇವೆ ಮಾಡಿ ಆ ಒಂದು ಸೇವೆ ಫಲವಾಗಿ ಅವರಿಗೆ ಗಂಡು ಮಗುವಾಗಿದೆ. ಅದಕ್ಕೆ ಶ್ರೀನಿವಾಸಾಚಾರ್ಯರು ಅಂತಾನೆ ಹೇಳ್ತಾರೆ. ಹಾಗಾಗಿ ಜಗನ್ನಾಥದಾಸರ ಪೂರ್ವಾಂಶದ ಹೆಸರು ಶ್ರೀನಿವಾಸಾಚಾರ್ಯರು ಅಂತ. ಅವರು ಈ ರಾಯಮಠದ ಪರಂಪರೆಯಲ್ಲಿ ಬರತಕ್ಕಂಥ ವಿದ್ಯಾಭ್ಯಾಸ ಮಾಡ್ತಾರೆ. ಅವರು ಈ ಸಂಸ್ಕೃತದ ಮಹಾನ್ ಪಂಡಿತರು, ದೊಡ್ಡ ವಿದ್ವಾಂಸರಾಗಿದ್ದಾರೆ. ಈ ವಿಚಾರ ಎಲ್ಲ ನಿಮಗೆ ಅವರ ಬಗ್ಗೆ. ಹಾಗಾಗಿ ಅಂತ ದೊಡ್ಡ ವಿದ್ವಾಂಸರಾಗಿದ್ರು ಕೂಡ ಅವರಲ್ಲಿ ಒಂದು ಚಿಕ್ಕ
ಗೋಪಾಲದಾಸರು ಅವರಿಗೆ 40 ವರ್ಷ ಆಯುರ್ದಾನ ಮಾಡ್ತಾರೆ. ಹೀಗಾಗಿ ಅವರು ಆಗ ವಿಜಯದಾಸರ, ಗೋಪಾಲದಾಸರ, ದಾಸರ ಮಹಿಮೆ ತಿಳಿದು ಅವರು ಶರಣಾರ್ಥರಾಗಿ ಅವರಿಂದ ನನಗೆ ಭಿಕ್ಷೆ ಬೇಕು, ನಾನು ವಿದ್ಯಾವನ್ನು ದಾಸರವರಿಗೆ ಭಿಕ್ಷೆ ಕೊಡ್ಬೇಕು ಅಂತಾರೆ ಜಗನ್ನಾಥದಾಸರು. ಆಗ ವಿಜಯದಾಸರು ಹೇಳ್ತಾರೆ, ನನ್ನಂತ ದಾಸರಿಲ್ಲೇನು ನಿನಗೆ ಪರಮಾತ್ಮನೇ ಭಿಕ್ಷೆ ಕೊಡ್ತಾನೆ ಅಂತ ಹೇಳ್ತಾರೆ ವಿಜಯದಾಸ. ನಂತರ ಅವರು ಪಂಡ್ರಾಪುರ ಹೋಗ್ತಾರೆ. ಪಂಡ್ರಾಪುರದಲ್ಲಿ ಸ್ನಾನ ಮಾಡ್ತಾ ಇರ್ಬೇಕಾದ್ರೆ ಅವ್ರಿಗೆ ಒಂದು ಶಿಲೆ ದೊರೆಯುತ್ತೆ. ಅದರಲ್ಲಿ ಅವರು ಜಗನ್ನಾಥ ಲಲಾಯ ಅಂತ ಅಂತಾರೆ. ಅವರು ಅವರ ಅನ್ವೇಷಣೆ ಮಾಡ್ತಾರೆ. ಅವರಿಗೆ ಅವರು ಪರಮಾತ್ಮನಿಂದ ಮಹಾಪುರುಷರು. ಹಾಗಾಗಿ ಪರಮಾತ್ಮ ಜಗನ್ನಾಥನೇ ಅವರಿಗೆ ಹಾಗಾಗಿ ಅವರಲ್ಲಿ ಅನೇಕ ಕೃತಿಗಳನ್ನ ಪ್ರಾರಂಭಿಸಿದ್ದಾರೆ. ಅನೇಕ ಕೃತಿಗಳನ್ನ ವಿಜಯದಾಸರ ಮೇಲೆ, ಗೋಪಾಲದಾಸರ ಮೇಲೆ ಅನೇಕ ಕೃತಿಗಳನ್ನ ರಚಿಸಿದ್ದಾರೆ ಅವರು. ಅವರು ಖ್ಯಾತರಾಗ್ತಾರೆ. ನಂತರ ಆ ಸಮಯದಲ್ಲಿ ರಚಿಸಿರ್ತಕ್ಕಂಥ ಕೃತಿ ಈ ಹರಿಕಥಾಮೃತಸಾರ ಎಂಬತಕ್ಕಂಥ ಕೃತಿ. ಈಗ ಒಂದು ಜಗನ್ನಾಥದಾಸರು ಇರ್ತಕ್ಕಂಥ ದಾಸರು ಈ ಕೃತಿಯನ್ನ ರಚಿಸಿದ್ರು ಅಂತ ನಮ್ಗೆ ಗೊತ್ತಾಯ್ತು. ಈ ಕೃತಿ ಏನೇ ವಿಶೇಷತೆ, ಯಾಕೆ ಹರಿದಾಸ ಸಾಹಿತ್ಯದಲ್ಲಿ ಇದರಲ್ಲಿ ಅಷ್ಟು ಪ್ರಭಾವ ಇದೆ ಅಥವಾ ಅದರಲ್ಲಿ ಮಹತ್ವ ಏನು ಇರ್ತಕ್ಕಂಥದ್ದು ಎರಡು ವಿಚಾರ ತಿಳಿದು ಆಮೇಲೆ ಅದರ ಪದ್ಯಗಳನ್ನ ಓದಕ್ಕೆ ಶುರು ಮಾಡಿದ್ರು. ಮೊದಲನೇದಾಗಿ ಮಹಾಮೇರುಕೃತಿ ದಾಸ ಸಾಹಿತ್ಯ ಒಂದು ಮೇರು ಕೃತಿ. ಯಾಕೆ ಇದನ್ನು ಮೇರು ಕೃತಿ ಅಂತ ಕರೀತಾರೆ? ಈಗ ಒಂದು ಚೂರು ಒಂದು ವ್ಯಾಸ ಸಾಹಿತ್ಯ, ದಾಸ ಸಾಹಿತ್ಯ ಇಲ್ಲ. ಈ ವ್ಯಾಸ ಸಾಹಿತ್ಯ, ದಾಸ ಸಾಹಿತ್ಯ ಎರಡು ಒಂದೇ ನಾಣ್ಯ ಅಂತ ಎರಡು ಕಥೆಗಳಿದೆ. ವ್ಯಾಸ ಸಾಹಿತ್ಯ ಇಲ್ಲದೆ ದಾಸ ಸಾಹಿತ್ಯ ಇಲ್ಲ. ಹಾಗಾಗಿ ಈ ವ್ಯಾಸ ಸಾಹಿತ್ಯ ಅಂದ್ರೆ ಭಗವಾನ್ ವೇದವ್ಯಾಸರೇ ವೇದಗಳನ್ನ ವಿಭಾಗ ಮಾಡಿಕೊಟ್ಟು, ಪುರಾಣಗಳನ್ನ ರಚಿಸಿಕೊಟ್ಟು, ನಂತರ ಬಂದಿರತಕ್ಕಂಥ ಮಧ್ವಾಚಾರ್ಯರು ಸರ್ವಮೂಲ ವೇದಗಳಿಂದ, ಉಪನಿಷತ್ತುಗಳಿಂದ, ಪುರಾಣಗಳಿಂದ ಅದರಿಂದ ನಾನು ತಿಳಿಯಲ್ಪಟ್ಟಿ, ಈಗ ನನ್ನ ತಿಳಿಗೋ, ಜ್ಞಾನದಿಂದ ನನ್ನ ತಿಳಿ ಅಂತ ಭಗವಂತ ಹೇಳಿದ. ಈಗ ಹೇಳ್ತಿದ್ರೆ ಈಗ ಅದನ್ನೆಲ್ಲ ತಿಳಿಸ್ಬೇಕು ಅಂತ ಪುರಾಣ ವ್ಯವಸ್ಥೆ ಮಾಡಿಕೊಂಡು, ವ್ಯವಸ್ಥೆ ಮಾಡಿಕೊಂಡು, ಮಧ್ವಾಚಾರ್ಯರು ಬಂದು ಇದೆಲ್ಲ ಇದೆ. ಅದೆಲ್ಲ ಸಂಸ್ಕೃತದಲ್ಲಿ ಅದೆಲ್ಲವೂ ಜ್ಞಾನಿಗಳ, ದೊಡ್ಡ ದೊಡ್ಡ ಮಹಾನ್ ಜ್ಞಾನಿಗಳ, ಋಷಿಗಳ ಅಥವಾ ಜ್ಞಾನಿಗಳಿಗೆ ಮಾತ್ರ ತಿಳಿಸಿದ್ದಾರೆ. ಇದನ್ನು ಅರ್ಥ ಮಾಡ್ಕೊಳ್ಳೋಕೆ ಸಾಮಾನ್ಯ ಜನರಿಂದ ಸಾಧ್ಯವಾಗಲಾರದು. ಹೀಗಿದ್ದಾಗ ನಂತರ ಬಂದಿರತಕ್ಕಂಥ ಜೈನಿಗಳು ಏನೆಂತಾನೆ ಅವರ ಆರಾಧನೆ ಆಗಿದೆ ಅಂತ ಮಹಾಪುರುಷರು ಮಧ್ವಾಚಾರ್ಯರು ಬರೆದಿರ್ತಕ್ಕಂಥ 18 ಗ್ರಂಥಗಳಿಗೆ ಜಯ ಅಂದ್ರೆ 18 ಗ್ರಂಥಗಳಿಗೆ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಅವರು ಎಲ್ಲರೂ ಮುಚ್ಚಿಕೊಂಡ್ರೆ ಅವರಿಗೆ 12 ವರ್ಷಗಳ ಕಾಲ ಅಷ್ಟು ಸಮಯ ಅವರು ವೈದ್ಯಗಳಾಗಿ 22 ವರ್ಷದಲ್ಲಿ ಅವರು ವೈದ್ಯರಾಗಿದ್ದು ಆ ಕಡಿಮೆ ಸಮಯದಲ್ಲಿ ಅವರು ಟೀಕೆಗಳನ್ನ ವ್ಯಾಖ್ಯಾನಗಳನ್ನು ಟೀಕಾಕೃತ್ಪಾದರು ಅಂತ ಕರೀತಾರೆ. ಅವರು ಎರಡರಲ್ಲಿ ಒಂದು ಕಣ್ಣಲ್ಲಿ ಅಲ್ಲಿ ಕುಳಿತು ಆ ಗ್ರಂಥಗಳನ್ನ ವ್ಯಾಖ್ಯಾನಗಳನ್ನ ಬರೆದಿದ್ದಾರೆ. ಇದೆಲ್ಲವೂ ಕೂಡ ಒಂದು ಜನರಿಗೆ ಮಾತ್ರ, ಜ್ಞಾನಿಗಳಿಗೆ ಮಾತ್ರ ಸೀಮಿತ. ಸಾಮಾನ್ಯ ಜನರಿಗೆ ವಿಚಾರಗಳು ಚಾಯಬೇಕು ಅಂದ್ರೆ ಎಲ್ಲರಿಗೂ ಸಾಮಾನ್ಯವಾದ ರಘೋತ್ತಮ ತೀರ್ಥರಿರ್ಬೋದು, ವ್ಯಾಸರಾಯರಿರ್ಬೋದು, ಶ್ರೀಪಾದರಾಜರಿರ್ಬೋದು, ಆಮೇಲೆ
ಜಾಸ್ತಿ ಇರ್ತದೆ. ಮನಮುಗ್ಧವಾಗಿ ಆಗ್ಲಿಲ್ಲ. ನನ್ನಲ್ಲಿ ವ್ಯಾಸರಾಯರು ವ್ಯಾಸರಾಯರು ಬರೆದಂತಹ ಚಂಚಲ ನ್ಯಾಯಾಲಯದ ಎಲ್ಲದರಲ್ಲೂ ಕೂಡ ತುಂಬಾ ಕಠಿಣವಾಗಿರತಕ್ಕಂಥದ್ದು. ಈ ಶಾಸ್ತ್ರಗಳಲ್ಲ ಕನ್ನಡದಾಸರು ಉಮಾದಾಸರು ಇವರೆಲ್ಲ ಬಂದು ಸರ್ವ ಪುರಾಣಗಳು ಉಪನಿಷತ್ತುಗಳು ಎಲ್ಲ ಏನಿರುತ್ತೆ ಅದರ ಎಲ್ಲ ಸಾರವನ್ನ ತೆಗೆದು ಎರಡು ಚರಣ ಸಾರವನ್ನಲ್ಲಿ ಸುಲಭವಾಗಿ ಕೀರ್ತನೆಗಳನ್ನ ಮಾಡಿಕೊಂಡು ಮನೆ ಮನೆಗೂ ಉಸಿರಿರೋದನ್ನು ಕೂಡ ಬಾಯಿ ಮಾಡಿಬೋದು. ಅಂತ ಸಣ್ಣ ಕೀರ್ತನೆಗಳನ್ನ ಮನೆ ಮನೆಗೆ ತಲುಪಿಸ್ಬೇಕು. ಜನಾರ್ದನ ಸೇವೆ ಎಲ್ಲರನ್ನೂ ಆ ಮನಸ್ಸಿನ ಜನಾರ್ದನ ಮನಸ್ಸಿಗೆ ಹಾಗೆ ಸಣ್ಣ ಸಣ್ಣ ಕೀರ್ತನೆಗಳಾಗಿ ಎಲ್ಲರೂ ಮನೆ ಮನೆಗೆ ತಲುಪಿಸಿಕೊಟ್ಟವರು ಪುರಂದರದಾಸರು, ಕನಕದಾಸರು, ವಿಜಯದಾಸರು, ಕೀರ್ತದಾಸರ ಮನೆಗೆ. ಈಗ ಮಹಾನುಗಾರ ಮಾಡಿಕೊಡ್ತಕ್ಕಂಥ ದಾಸರುಗಳು ಈ ಆ ದಾಸರ ಹೆಸರುಗಳಲ್ಲಿ ಬಂದಿರತಕ್ಕಂಥವರು ಜಗನ್ನಾಥದಾಸರು. ಆ ಜಗನ್ನಾಥದಾಸರು ಏನು ಪುರಾಣಗಳಿರ್ಬಹುದು, ಉಪನಿಷತ್ತುಗಳು, ಮಧ್ವಾಚಾರ್ಯರು ಬರೆದಂತ ಸರ್ವ ಗ್ರಂಥಗಳು, ಮತ್ತೆ ವ್ಯಾಸರಾಯರಲ್ಲಿರತಕ್ಕಂಥ ಎಲ್ಲ ಗ್ರಂಥಗಳ ಒಂದು ಸಾರವನ್ನ ತೆಗೆದು ಒಂದೊಂದು ಪದ್ಯದಲ್ಲೂ ಅದನ್ನ ಹಾಕಿ ಇದರಲ್ಲಿ ಏನ್ ಮಾಡಿದ್ರು, ಒಂದು ದೊಡ್ಡ ಗ್ರಂಥ, ಮೇರು ಕೃತಿ, ದಾಸ ಸಾಹಿತ್ಯದಲ್ಲಿ ಮೇರು ಕೃತಿ. ಎಲ್ಲ ವ್ಯಾಸ ಸಾಹಿತ್ಯದ ಬರೆದಿರ್ತಕ್ಕಂಥ ಯತಿವರೇಣ್ಯರು, ದಾಸರು, ಯತಿವರೇಣ್ಯರು, ಮಧ್ವಾಚಾರ್ಯರು, ವೇದವ್ಯಾಸರು ಎಲ್ಲ ಯಾರ್ಯಾರು ಏನೇನು ಗ್ರಂಥಗಳಲ್ಲಿ ಬಂದಿದ್ದಾರೆ ಅದರ ಎಲ್ಲರ ಸಾರವನ್ನ ಇದರಲ್ಲಿ ಅಡಗಿಸಿಕೊಟ್ಟಿದ್ದಾರೆ ಜಗನ್ನಾಥದಾಸರು. ಹಾಗಾಗಿ ಇದು ಹರಿಕಥಾಮೃತ ಸಾರ ಎಂತಕ್ಕಂಥದ್ದು ಮಹಾನ್ ಕೃತಿ, ಮೇರು ಕೃತಿ ಆಗಿದೆ. ಇಂಥ ಮೇರು ಕೃತಿಯನ್ನ ಹೇಗೆ ಓದಬೇಕು? ಇದು ಎಷ್ಟು? ಇದು 32 ಸಂಧಿ ವಿಭಾಗಗಳು, 32 ಸಂಧಿಗಳಿಗೆ ಹಾಕಿಕೊಟ್ಟತಕ್ಕಂಥ ಗ್ರಂಥ. ಇದರಲ್ಲಿ ಒಟ್ಟು 978 ಪದ್ಯಗಳಿವೆ. ಫಲಶ್ರುತಿ ಬಿಟ್ಟು ಹೇಳ್ತಾ ಇದ್ದಾರೆ 32 ಸಂಧಿಗಳಿಗೆ 30 ಸಂಧಿ ಅಂದ್ರೆ ಒಂದು ಸೇರಿಸಿ ಒಂದು ವಿಭಾಗ ಮಾಡುತ್ತಾರೆ. ಎಷ್ಟೆಷ್ಟು ಪದ್ಯಗಳೆಲ್ಲ ಸೇರಿಸಿ 30, 20 ಪದ್ಯಗಳು ಹಾಗೆ ಸೇರಿಸಿ ಒಂದು ವಿಭಾಗ ಮಾಡುತ್ತಾರೆ. ಆ ವಿಭಾಗಗಳು ಆಗಲು 32 ವಿಭಾಗಗಳಿವೆ. ಆ 32 ವಿಭಾಗಗಳಲ್ಲೂ 978 ಪದ್ಯಗಳಿವೆ. ಒಟ್ಟು ಪದ್ಯಗಳು ಇರ್ತಕ್ಕಂಥದ್ದು ಏನ್ ಇದ್ರೊಳಗೆ ಏನ್ ತುಂಬಿದ್ದಾರೆ, ಏನು ಅಳವಡಿಸಿದ್ದಾರೆ, ಎಲ್ಲವನ್ನು ಹೇಗೆ ಸೇರಿಸಿದ್ದಾರೆ, ಪರಮಾತ್ಮ ಅಂದ್ರೆ ಪರಮಾತ್ಮನ ಹಿರಿಮೆ, ಪರಮಾತ್ಮನ ರೂಪಗಳು, ಪರಮಾತ್ಮನ ವ್ಯಾಪ್ಯತೆ, ಮತ್ತೆ ಪರಮಾತ್ಮನ ಪರಮಾತ್ಮನ ವೇದಗಳು, ಮತ್ತೆ ಯಾವ ರೀತಿ ನಾವು ಪೂಜಿಸಬೇಕು, ಯಾವ ರೀತಿ ನಾವು ಅದನ್ನು ಅಳವಡಿಸಿಕೊಳ್ಬೇಕು ನಮ್ಮ ಜೀವನದಲ್ಲಿ, ಪ್ರತಿಯೊಂದು ವಿಚಾರಗಳನ್ನು ಇದರಲ್ಲಿ ಅವರು ಹೊಸದಾಗಿ ನಮಗೆ ಕನ್ನಡದಲ್ಲಿ ಹಾಗೂ ಸಂಸ್ಕೃತದಲ್ಲಿ ಎರಡನ್ನೂ ಸೇರಿಸಿ ನಮಗೆ ಇದನ್ನ ಕನ್ನಡದಲ್ಲೇ ಚಿತ್ರಕನ್ನಡ ವರ್ಣನೆಗೊಳಿಸಿ ನಮಗೆ ಇದನ್ನ ಕೊಟ್ಟಿರ್ತಕ್ಕಂಥ ಮೇರು ಕೃತಿ. ಯಾಕೆಂದ್ರೆ ಅವರು ಪ್ರತಿಯೊಂದನ್ನು ಮುಂದೆ ನಿಮಗೆ ಪದ್ಯ ಓದಾಗಿ ಅವರು ಹೇಳುತ್ತಾರೆ, ನಾನು ಕನ್ನಡ ಅಂತ ತಿರಸ್ಕರಿಸಿದ್ದೆ, ಹಾಗಾಗಿ ನಾನು ಕನ್ನಡದಲ್ಲಿ ಇದನ್ನ ಬರೆದಿದ್ದೀನಿ, ಕನ್ನಡದ ಇದನ್ನ ಪರಮಾತ್ಮ ನನಗೆ ಇದನ್ನ ಏಕೆಂದ್ರೆ ಗಂಗಾ ನದಿಯಲ್ಲಿ ಬೇರೆ ನೀರು ಯಾವುದೇ ಹೋದ್ರು ಕೂಡ ಅದು ಹೇಗೆ ಶುದ್ಧವಾಗುತ್ತೋ ಹಾಗೆ ನಾನು ಕನ್ನಡ ಪದಗಳಲ್ಲಿ ಬಂದಿದ್ರು ಕೂಡ ಈ ಪರಮಾತ್ಮನ ಸೇವೆಗಾಗಿ ಪರಮಾತ್ಮನನ್ನ ನೆನೆದುಕೊಳ್ಳಿರೋದ್ರಿಂದ ಈ ನೀರು ಕೃತಿಯಾಗಿದೆ. ಈ ಪದಗಳೆಲ್ಲ ಪರಮಾತ್ಮನಿಗೋಸ್ಕರ ಬರೆದಿದ್ದೀನಿ ಅಂತ ಅವರು ಹೇಳ್ಕೊಂಡಿದ್ದಾರೆ ಮುಂದೆ ಪದ್ಯಗಳಲ್ಲಿ. ಹಾಗಾಗಿ ಅಂತ ಮಹಾನ್ ಕೃತಿಯನ್ನ ಕೊಟ್ಟಿರ್ತಕ್ಕಂಥವ್ರು ಜಗನ್ನಾಥದಾಸ್. ಈಗ ಎಲ್ಲ ವ್ಯಾಸ ಸಾಹಿತ್ಯವನ್ನ ಎಲ್ಲ ಒಳಗೊಂಡಿರ್ತಕ್ಕಂಥದ್ದು ಇದು ಹರಿಕಥಾಮೃತ ಸಾರ ಎಂತಕ್ಕಂಥ ಗ್ರಂಥ. ಇಂಥ ಗ್ರಂಥವನ್ನ ಈಗ ಸಂಧಿಗಳಲ್ಲಿ ನಮಗೆ ಸುಲಭವಾಗಿ ಓದೋದಕ್ಕೆ ಮಾಡಿಕೊಟ್ಟಿದ್ದಾರೆ ಜಗನ್ನಾಥದಾಸರು. ಗ್ರಂಥವನ್ನ ಇದೆಲ್ಲವನ್ನ ಇದೊಂದು ಆಸಕ್ತಿಯಿಂದ ಬಂದಿದ್ದೀರಾ. ಇದೆಲ್ಲವನ್ನ ಕಲಿಯೋದಕ್ಕೆ ನಾವು ಹೇಳೋರು ಹೇಗಿರಬೇಕು ಅಂತ ಒಳ್ಳೆ ಗೊತ್ತಿದ್ದಾರೆ ಜಗನ್ನಾಥದಾಸರು. ಹೇಳೋರಲ್ಲೂ ಎಷ್ಟು ಆಸಕ್ತಿ ಆಗ್ಬೇಕು, ಹೇಳೋರು ಎಷ್ಟು ಆಸಕ್ತಿ ಇರಬೇಕು. ಹೇಳ್ತಾ ಇದ್ದೀನಿ ನಾನೇನೋ ಹೇಳ್ತಿದ್ದೀನಿ ಅಂತಲ್ಲ, ಯಾಕಂದ್ರೆ ಹೇಳೋ ನಾನಲ್ಲ, ನನ್ನಲ್ಲಿ ನಿಂತು ಭಗವಂತ ಹೇಳ್ತಾನೆ, ನನ್ನಲ್ಲಿ ನನ್ನ ಗಂಟಲಲ್ಲಿ ಉದಾನ ನಾಮಕ ಪರಮಾತ್ಮ ನಿಂತು ನನ್ನಲ್ಲಿ ಉಳಿಸ್ತಾನೆ. ಹೇಳೋರಲ್ಲೂ ಅಷ್ಟೇ, ಹೇಳುವಂತ ಶ್ರೋತೃಗಳು ದೇವರುಗಳಿದ್ದು ಅವರನ್ನ ತೋರಿಸ್ಕೊಡ್ತಾರಲ್ಲ, ಹಾಗಾಗಿ ತಿಳಿಸ್ಕೊಡ್ತಾ ಇದ್ದಾರೆ ಜಗನ್ನಾಥದಾಸರು. ಹೇಳ್ಬಿಟ್ಟು ಒಂದೇ ಒಂದು ಪದ್ಯವನ್ನು ಮಾಡ್ತೀನಿ, ಮತ್ತೆ ನಾಳೆಯಿಂದ ಮುಂದುವರಿಸ್ಕೊಂಡು ಹೋಗೋಣ. ಒಂದೇ ಒಂದು ಗಣೇಶ ಸ್ತುತಿ.
ಭಜನೆ ಹರಿ ಹರಿ ಮೊದಲನೇ ಸಂಧಿ ಮಂಗಳಾಚ ಸಂಧಿ ಇದಕ್ಕೆ ನಾಲ್ಕನೇ ಸಂಧಿ ಅಂತಲೂ ಕರೀತಾರೆ, ಪೀಠಿಕಾ ಸಂಧಿ ಅಂತಲೂ ಕೂಡ ಇದಕ್ಕೆ ಕರೀತಾರೆ. ಇದು ಮೊದಲನೇ ಪದ. ಈ ಪದ್ಯವನ್ನ ನೀವು ಪ್ರತಿ ಸಂಧಿ ಹೇಳಿಕೊಳ್ಳಬೇಕಾದ್ರೂ ಮೊದಲು ಹೇಳಬೇಕು, ಕೊನೆಯ ಸಮರ್ಪಣೆ ಮಾಡೋ ಸಮಯದಲ್ಲೂ ಕೂಡ ಈ ಮೂರು ಲೈನ್ ಇದೆ, ಇದನ್ನೇ ಸಮರ್ಪಣೆ ಮಾಡಬೇಕು. ಪ್ರತಿ ಪದ್ಯ ಹೇಳುವಾಗಲೂ ಅಷ್ಟೇ, ನಾವು ಉತ್ಸವವಾಗಲೂ ಕೂಡ ಇದನ್ನೇ ನಾವು ಸಮರ್ಪಣೆ ಮಾಡಬೇಕು. ಯಾಕೆ ಗುರುಗಳು ಹೇಗೆ ಅಂತಾರೆ, ಹೇಳೋರು ಹೇಗಿರ್ಬೇಕು, ಹೇಳ್ತಕ್ಕಂಥ ಶ್ಲೋಕಗಳು ಹೇಗಿರ್ಬೇಕು, ಅದನ್ನ ಮೊದಲನೇ ಮೂಲೆಯಲ್ಲಿ ಜಗನ್ನಾಥಾಚಾರ್ಯರು ತಿಳಿಸ್ಕೊಡ್ತಾರೆ. ಬಿಡಿ ಹೇಳಿದ್ದೇನೆ, ಪಾಠ ಮಾಡ್ಕೊಂಡಿದ್ದಾರೆ. ಹರಿ ಕಥಾ ಅಮೃತ ಸಾರ, ಹರಿ ಕಥಾ ಅಮೃತ ಸಾರ ಒಟ್ಟಿಗೆ ಹೇಳುವಾಗ ಬಿಡಿಸಿದ್ರೆ ಹರಿ ಕಥಾ ಅಮೃತ ಸಾರ, ಗುರುಗಳ ಕರುಣದಿಂದ ಆಪನಿತು ಬೇಡುವೆ, ಪರಮ ಭಗವದ್ಗೀತಾದರಲ್ಲಿ ಹೇಳುವುದು. ಹರಿ ಕಥಾ ಅಮೃತ ಸಾರ, ಹರಿ ಅಮೃತ ಸಾರ, ಗುರುಗಳ ಕರುಣದಿಂದ. ಅಲ್ಲಿ ಒಟ್ಟಿಗೆ ಹೇಳುವಾಗ ದಾಟಿ ಇರೋದ್ರಿಂದ ಕೊಡುತ್ತೆ. ಕರುಣದಿಂದ ಆಪನಿತು ಬೇಡುವೆ, ಕರುಣದಿಂದ ಆಪನಿತು ಬೇಡುವೆ, ಪರಮ ಭಗವದ್ಗೀತಾದರಲ್ಲಿ ಒಟ್ಟಿಗೆ ಹೇಳುವಾಗ ಭಗವದ್ಗೀತಾದರಲ್ಲಿ ಕೇಳುವುದು. ಹರಿ ಒಟ್ಟಿಗೆ ಹೇಳುವಾಗ ಹರಿಕಥಾಮೃತ ಸಾರಗುಗಳ ಕರುಣದಿಂದ ಆಪನಿತು ಬೇಡುವೆ, ಪರಮ ಭಗವದ್ಗೀತಾದರಲ್ಲಿ ಕೇಳುವುದು. ಬಿಡಿಸಿದ್ರೆ ಹರಿ ಕಥಾ ಅಮೃತ ಸಾರ, ಹರಿ ಕಥಾ ಅಮೃತ ಸಾರ, ಗುರುಗಳ ಕರುಣದಿಂದ ಆಪನಿತು ಬೇಡುವೆ, ಪರಮ ಭಗವದ್ಗೀತರು ಇದನ್ನಾದರಲ್ಲಿ ಕೇಳುವುದು. ಹೇಳುವಾಗ ಹರಿ ಕಥಾ ಅಮೃತ ಸಾರ, ಗುರುಗಳ ಕರುಣದಿಂದ ಬಿಡುವೆ, ಪರಮ ಭಕ್ತರಿಂದ ಅಂತ ಆಗುತ್ತೆ. ಅರ್ಥ ಏನಪ್ಪಾ ಅಂತಂದ್ರೆ, ಹರಿ ಅಂದ್ರೆ ಭಗವಂತ, ನಮ್ಮ ಪಾಪಗಳನ್ನ ಪರಿಹಾರ ಮಾಡ್ತಕ್ಕಂಥದ್ದು ಭಗವಂತ. ಹಾಗಾಗಿ ಹರಿ ಅಂದ್ರೆ ಭಗವಂತ. ಕಥಾ ಕಥಾ ಅಂತಂದ್ರೆ ಭಗವಂತನ ಭಗವಂತನಿಗೆ ಯಾವುದರಿಂದ ತಿಳಿಬೇಕು, ವೇದಗಳು, ಉಪನಿಷತ್ತುಗಳು, ಪುರಾಣಗಳು, ಇದು ಎಲ್ಲದಕ್ಕೂ ಅಭಿಮಾನಿ ಯಾರು? ಲಕ್ಷ್ಮಿ. ಹಾಗಾಗಿ ಕಥಾ ಅಂದ್ರೆ ಹರಿ ಅಂದ್ರೆ ಪರಮಾತ್ಮ. ಹರಿ ಅನ್ನ ತಿಳಿಯಬೇಕಾದ್ರೆ ಎಲ್ಲ ವೇದಗಳಿಂದ, ಎಲ್ಲ ಉಪನಿಷತ್ತುಗಳಿಂದ ತಿಳಿಯಬೇಕು. ಆ ತಿಳಿಯಲಿಕ್ಕೆ ಆ ವೇದಗಳಿಗೆ ಅಭಿಮಾನಿ ಯಾರು? ಲಕ್ಷ್ಮೀ ದೇವಿ. ಹಾಗಾಗಿ ಕಥಾ ಅಂದ್ರೆ ಲಕ್ಷ್ಮಿ. ಅಮೃತ ಅಮೃತ ಅಂದ್ರೆ ವಾಯುದೇವತೆಗೆ ಹೆಸರು ಅಮೃತ ಅಂತ. ಹಾಗಾಗಿ ಪರಮಾತ್ಮನ, ಲಕ್ಷ್ಮಿಯ ಹಾಗೂ ವಾಯುದೇವರ ಈ ಎಲ್ಲರ ರೂಪಗಳು, ಗುಣಗಳನ್ನು, ಅವರ ಕರುಣೆ ಎಲ್ಲವನ್ನ ತಿಳಿಸ್ಕೊಟ್ಟ ಸಾರ ಹರಿ ಕಥಾ ಅಮೃತ ಸಾರ. ಹರಿ ಕಥಾ ಅಮೃತ ಸಾರ, ಹರಿ ಕಥಾ ಅಮೃತ ಸಾರ. ಆಮೇಲೆ ಹೇಳೋ ಒಂದು ಎಚ್ಚರಿಕೆ ಕೊಡ್ತಿದ್ದಾರೆ ಜಗನ್ನಾಥದಾಸರು, ಹೇಗೆ ಹೇಳ್ಬೇಕು ಅಂತ. ಗುರುಗಳ ಕರುಣದಿಂದ, ಗುರುಗಳು ಅಂತಂದ್ರೆ ಇಲ್ಲಿ ಗುರುಗಳು ವೇದವ್ಯಾಸ ದೇವರು ಇದೆಲ್ಲ ಪುರಾಣಗಳನ್ನು ರಚಿಸಿಕೊಟ್ಟಿದ್ದಾರೆ, ಮಧ್ವಾಚಾರ್ಯರು ಸರ್ವಮೂಲ ಗ್ರಂಥಗಳನ್ನು ಮಾಡಿದ್ದಾರೆ, ಮತ್ತೆ ವೇದದಲ್ಲಿ ಆಗಿರ್ತಕ್ಕಂಥ ಲಕ್ಷ್ಮೀ, ಮತ್ತೆ ಇದನ್ನೆಲ್ಲ ಸೇರಿಸಿ ಗುರುಗಳು ಅವರ ಹೇಳೋರು ಇರಬೇಕು, ಹೇಳೋರು ಇರಬೇಕು, ಅವರ ಗುರುಗಳು. ಆ ಗುರುಗಳ ಅನುಗ್ರಹದಿಂದ, ಕರುಣದಿಂದ, ಅವರ ಕರುಣೆಯಿಂದ, ಅವರ ಅನುಗ್ರಹದಿಂದ ಆಪನಿತು ಬೇಡುವೆ. ಆಪನಿತು ಅಂತಂದ್ರೆ ತಿಳಿದಷ್ಟು. ನಾ ಹೇಳ್ತೀನಿ ಅಂದ್ರೆ ಎಷ್ಟೋ ವಿಚಾರಗಳು ಅವ್ರ ಗ್ರಂಥದಲ್ಲಿ ಸಾಕಷ್ಟು ಆಳವಾಗಿ ಕೊಟ್ಟಿರ್ತಾರೆ. ಎಲ್ಲವನ್ನೂ
ಚಂಚಲ ಮಾಡ್ಬೇಡ ಭಗವಂತ, ನನ್ ಕೇಳು ಅಂತ ಮನಸ್ಸನ್ನು ಕೊಡು ಅಂತ ಕೇಳ್ಕೊತಾ ಇದ್ದಾರೆ. ಪರಮ ಭಗವತ್ ಭಕ್ತರು ಅಡಿಗಳನ್ನ ರಾಮ ಭಗವತ್ ಭಕ್ತರು ಅಂತ ಹೇಳಿದ್ರು. ಬರೀ ಭಕ್ತರು ಅಂತ ಹೇಳ್ಬಿಟ್ಟು ಮುಗಿಸ್ಬೋದಾಗಿತ್ತು ಜಗನ್ನಾಥದಾಸರು. ಅಲ್ಲಿ ಒಂದು ವಿಶೇಷವನ್ನು ಕೊಟ್ಟಿದ್ದಾರೆ. ಪರಮ ಭಗವತ್ ಭಕ್ತರು ಯಾವ ಭಕ್ತಿಗೆ ಇವಾಗ ದಾಸ ಸಾಹಿತ್ಯ ಬಂದಿರೋ ಆ ಆದಿಗೆ ಬಂದಿದ್ರೆ ಅಂದ್ರೆ ಒಂದು ರೀತಿಯ ದಾಸರುಗಳನ್ನೇ ಕೇಳಬೇಕು ಅಂತಂದ್ರೆ ಆ ಗುರುಗಳ ಕರುಣೆ ಇರಲಿ ಮಾತ್ರ ನನಗೆ ಕೇಳಬೇಕು ದಾಸಮುಖಿ ಹೋಗ್ತೈತೆ, ಮತ್ತೆ ಇದನ್ನೆಲ್ಲ ಕೇಳ್ಕೊಬೇಕು ಅಂತ ಆಸಕ್ತಿ ಗೊತ್ತೆ. ಹಾಗಾಗಿ ಅಂತಹ ಭಕ್ತರಿಗೆ ಆದರದಿ ಕೇಳುವ ಇದನ್ನ ಆದರದಿಂದ ಯಾವ ರೀತಿಯಲ್ಲಿ ಹೇಳಿಲ್ಲ. ಹೇಳಬೇಕಾದ್ರೂ ಸತ್ಯವೇ ಕೇಳಬೇಕು, ಹೇಳೋರು ಸಂಸ್ಕಾರ ಕೇಳಬೇಕು. ಮೊದಲನೇ 3 ಲೈನ್ ಅಲ್ಲಿ ಎಷ್ಟು ವಿಚಾರವನ್ನ ಕೊಟ್ಬಿಟ್ಟು ಜಗನ್ನಾಥದಾಸರು ಹೇಳೋರು ಹೇಗಿರ್ಬೇಕು, ಕೇಳೋರು ಹೇಗಿರ್ಬೇಕು, ಯಾವುದನ್ನು ಹೇಳಿದಾರ ಅಂದ್ರೆ ಸರಿಯಾಗಿ ಕೇಳಬೇಕು. ಪರಮಾತ್ಮನ ವಿಚಾರಗಳನ್ನ ಕೇಳಬೇಕಾದ್ರೆ ಶ್ರದ್ಧಾಭಕ್ತಿಯಿಂದ ಕೇಳಬೇಕು. ಏಕೆಂದ್ರೆ ಪರಮಾತ್ಮ ಲಕ್ಷ್ಮೀ ವಾಯುದೇವರು ಇವರು ರೂಪಗಳು ವಿಶೇಷಗಳನ್ನ ಹೇಳ್ತಾ ಹೋಗ್ತಾರೆ. ಇಂಥವ್ರ ವಿಚಾರಗಳು ತಿಳಿಬೇಕಾದ್ರೆ ಶ್ರದ್ಧೆಯಿಂದ ಹೇಳಿ, ಭಕ್ತಿಯಿಂದ ಹೇಳಿ, ಕೇಳಿ ಅಂತ ಹೇಳಿ ತಿಳಿಸಿಕೊಡ್ತಾರೆ. ಪರಮ ಭಗವತ್ ಭಕ್ತರು ಯಾರು ಪರಮಾತ್ಮನಿಗಾಗಿ ನಿಷ್ಕಾಮ ಕರ್ಮಗಳಿರ್ತಾರೋ, ಕಾಮನೆಯಿಂದ ಇರ್ತಾರೋ ಅಂತ ಭಕ್ತರು ಇದನ್ನ ಆದರದಿಂದ ಪ್ರೀತಿಯಿಂದ ಭಕ್ತಿಯಿಂದ ಕೇಳುವುದು, ಇದನ್ನ ಕೇಳಬೇಕು. ಏಕೆಂದ್ರೆ ಆಸಕ್ತಿ ಬಂದಿದೆ, ಬೇಡಬೇಕು ಅಂತ ಒಂದು ಸುಂದರರಾಗಿದ್ದಾರೆ. ಭಗವಂತನ ನಿಮಗಿದ್ದು ಹೇಳುವಂತ ಮನಸ್ಸನ್ನ ನನಗೂ ಹೇಳುವಂತ ಮನಸ್ಸು ಅಂತ ಹೇಳ್ತಾ ಇವತ್ತು 3 ಗಂಟೆ ಸಮಯ ಆಗಿದೆ ಅಂದ್ರೆ ಹೇಳುವುದನ್ನ ಸಾಕಾಗ ಹೇಳಮ್ಮ, ಹೇಳಿ ಸಾವಿತ್ರಮ್ಮ. ಹೇಳು. ಇನ್ನೊಂದು ಶ್ಲೋಕ ಹೇಳ್ಬಿಡು. ಇನ್ನೊಂದು ನುಡಿ ಹೇಳ್ಬಿಡು. ಎಲ್ರಿಗೂ ಸರಿಯಾಗಿ ಕೇಳಿಸ್ತಾ ಇದೆ, ಕೇಳ್ಬಿಡಿ.
ಪೂರ್ತಿ ಅದಲ್ಲ. ಇವಾಗ ನಾನು ಮತ್ತೆ ಬ್ರಹ್ಮ
ಪಾಂಡವ್ಯ ಅಂತ ಮೊದಲನೇ ಪರಿಚಯ ಜಗನ್ನಾಥರಾದ್ರು ಹೇಳ್ಕೊಡ್ತಾ ಇದ್ದಾರೆ. ಮತ್ತೆ ನಾಳೆ ಮುಂದುವರಿಸೋಣ. ಮತ್ತೆ ನಾಳೆ ಇದು 2 ಹರೇ ಶ್ರೀನಿವಾಸ. ಎಲ್ಲ ಹರೇ ಶ್ರೀನಿವಾಸ. ಯಾರು ಮ್ಯೂಟ್ ತೆಕ್ಕೋಬೇಡಿ. ಒಂದು ನಿಮಿಷ ಎಲ್ಲ ನೇರವಾಗಿ ಕೂತ್ಕೊಳ್ಳಿ. ಎಲ್ಲ ನೇರವಾಗಿ ಕೂತ್ಕೊಳ್ಳಿ. ಒಂದು ನಿಮಿಷ ನೇರವಾಗಿ ಕೂತ್ಕೊಳ್ಳಿ. ಎಲ್ಲ ಮ್ಯೂಟ್ ಮಾಡ್ಕೊಂಡು ನೇರವಾಗಿ ಕೂತ್ಕೊಳ್ಳಿ. ಆಮೇಲೆ ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೆ ಪ್ರೀಣಿತಂ ಜಗತ್ ಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ. ಇದು ಮೊದಲನೇ ದಿನ ಸ್ವಲ್ಪ ಕೆಲವು ಅಡಚಣೆಗಳಾಗಿದೆ. ಅದನ್ನು ನಾಳೆ ನಾಳಿದ್ದು ಒಂದು 2-3 ಸ್ವಲ್ಪ ನಮಗೂ ಪ್ರಾಬ್ಲಮ್ಸ್ ಅದೇನು ಅಂತ ಗೊತ್ತಾಗಿ ಅದನ್ನು ಸರಿ ಮಾಡಿಕೊಂಡು ಮುಂದಕ್ಕೆ ಆದಷ್ಟು ಇನ್ನೂ ಉತ್ತಮವಾಗಿ ಕೊಡೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಇವತ್ತು ಮೊದಲನೇ ದಿನ ಆದ್ದರಿಂದ ಸ್ವಲ್ಪ ಅಡಚಣೆಗಳನ್ನು ದಯವಿಟ್ಟು ಕ್ಷಮಿಸಬೇಕು. ಬೇರೆ ನಮಗೂ ಹೊಸದು ಇದೆಲ್ಲ ಬೇರೆ ಬೇರೆ ಹೆಂಗೆ ಮಾಡಬೇಕು ಏನು ಆ ಅಡಚಣೆಗಳನ್ನು ಹೊರಗೆ ಬಂದು ಇನ್ನೊಂದು 2-3 ದಿನದೊಳಗೆ ನೆಕ್ಸ್ಟ್ ಕ್ಲಾಸ್ ಒಳಗಾಗಿ ಮಾಡ್ತೇವೆ. ನಾಳೆ ದ್ವಿತೀಯ ಇನ್ನು ಆಗಬಾರ್ದು ಅಂತ ನಾಳೆ ಮತ್ತೆ ಇದೇ 2:30ಗೆ ಇದೇ ಲಿಂಕಲ್ಲೇ ಸೇರ್ತೀವಿ. ಮತ್ತೆ ಲಿಂಕ್ ಏನು ಹೊಸದಾಗಿ ಹಾಕೋದು ಬೇಡ. ಇದೇ ಲಿಂಕಲ್ಲೇ ನಾಳೆ ಮತ್ತೆ 2:30ಗೆ ಸೇರ್ಕೊಳ್ಳೋಣ. ನಾಳೆ ದ್ವಿತೀಯ ಆಗಬಾರ್ದು ಅಂತ